ಸೊ ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತೇನಂದರೆ ಎರಡೆರಡು ಕಾರ್ ರಿವ್ಯೂ ಮಾಡಬೇಕು. ಅದಕ್ಕೋಸ್ಕರ ಮಾರ್ನಿಂಗ್ ಈಗ ಸಿಟ್ರಾಯಿನಿಗೆ ಬಂದಿದ್ದೀನಿ, ಈವ್ನಿಂಗ್ ಹ್ಯುಂಡೈ ವೆನ್ಯೂ ಎನ್ಲೈನ್ ಬರುತ್ತೆ. ಆ್ಯಂಡ್ ಸಿಟ್ರಾಯಿನ್ ರಿವ್ಯೂ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ ಏನಂದರೆ ನಮ್ಮ ಮೈಸೂರಲ್ಲಿ ಈಗ ತಾನೇ ಹೊಸದಾಗಿ ಶೋರೂಮ್ ಓಪನ್ ಆಗಿದೆ. ಸೊ ಫಸ್ಟ್ ಈ ವ್ಲಾಗ್ನ ಶುರು ಮಾಡೋಣ. ಕಮಾನ್ ಲೆಟ್ಸ್ ಗೋ. ಸೊ ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಸಿಟ್ರಾಯಿನ್ C3 ಏರ್ ಕ್ರಾಸ್. ಫ್ರಂಟ್ ಫೇಶಿಯಾ ನೋಡಿದ ತಕ್ಷಣ ನಿಮಗೆ ಸೇಮ್ ಟು ಸೇಮ್ C3 ಥರ ಕಾಣಿಸಿರುತ್ತೆ, ಬಟ್ ಅದೆರಡು ಕಂಪ್ಲೀಟ್ಲಿ ಬೇರೆ ಸೆಗ್ಮೆಂಟ್. ನಿಮಗೆ C3 ಬಂದು ಹ್ಯಾಚ್ ಬ್ಯಾಕಲ್ಲಿ ಬರುತ್ತೆ, ಇದು ಕಂಪ್ಲೀಟ್ಲಿ SUV ಸೆಗ್ಮೆಂಟಲ್ಲಿ ಕೂರುತ್ತೆ. ಅಂದರೆ ಡೈರೆಕ್ಟಾಗಿ ನಿಮಗೆ ಕ್ರೆಟಾ ಆಗಿರ್ಬೋದು, ಸೆಲ್ಟಾಸ್, ಹೋಂಡಾ ಎಲಿವೇಟ್ ಅಂಡ್ ಆ ಥರ ಒಂದು ಸೆಗ್ಮೆಂಟಿಗೆ ಇದು ಕಾಂಪಿಟೇಷನ್ ಕೊಡುತ್ತೆ. ಆ್ಯಂಡ್ ಈಗ ಫ್ರಂಟ್ ಫೇಶಿಯಾ ನೋಡೋದಾದ್ರೆ ನಿಮಗೆ ಫುಲ್ ಬೋಲ್ಡ್ ಡಿಸೈನ್ ಇದೆ, ಯಾಕಂದರೆ ಗ್ರಿಲ್ಲು ಅಷ್ಟೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಬಟ್ ಕಾಸ್ಟ್ ಕಟಿಂಗ್ ಹ್ಯಾಸ್ ಬಿನ್ ಡನ್, ಯಾಕಂದರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಡ್ಬೋದಿತ್ತು ಈ ಪ್ರೈಸ್ ರೇಂಜಲ್ಲಿ, ಬಟ್ ಕೊಟ್ಟಿಲ್ಲ. ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ DRL ಇದೆ. ಆ್ಯಂಡ್ ನಿಮಗೆ ಟೋಯಿಂಗ್ ಹುಕ್ ಬಂದು ರೈಟ್ ಸೈಡ್ ಆಫ್ ದ ಬಂಪರಲ್ಲಿ ಸಿಗುತ್ತೆ. ಪಿಯಾನೋ ಬ್ಲಾಕ್ ಫಿನಿಶ್ ಗ್ರಿಲ್ ಕೊಟ್ಟಿದ್ದಾರೆ, ದೊಡ್ಡದು ಸಿಟ್ರಾಯಿನ್ ಲೋಗೋ ಇದೆ. ಆ್ಯಂಡ್ ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಎರಡು ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಸಿಲ್ವರ್ ಫಿನಿಶ್ ಸ್ಕಿಡ್ ಪ್ಲೇಟ್ಸ್ ಇದೆ. ಆ್ಯಂಡ್ ಈಗ ಕಾರ್ ಸೈಡ್ ಪ್ರೊಫೈಲ್ ನೋಡಿದ್ರೆ ಒನ್ ಆಫ್ ದ ಲೆಂತಿಯಸ್ಟ್ ಕಾರ್ ಇನ್ ದ ಸೆಗ್ಮೆಂಟ್ ಅನ್ಬೋದು, ಯಾಕಂದರೆ ಇದ್ರ ಲೆಂತ್ 4.3 ಮೀಟರ್ಸ್ ಇದೆ. ಒನ್ ಆಫ್ ದ ಕಂಫರ್ಟಬಲ್ ಕಾರ್ ಅಂತಾನು ಹೇಳ್ಬೋದು ಬಿಕಾಸ್ ಆಫ್ ದ ಲೆಂತ್. ಆ್ಯಂಡ್ ಈಗ ಟೈರ್ ಸೈಜ್ ಅಬ್ಸರ್ವ್ ಮಾಡೋದಾದ್ರೆ ನೀವೆಲ್ಲ ನೋಡ್ಬೋದು 215/60 R17 ಇದೆ. ಸೊ 17 ಇಂಚ್ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ, ಪ್ರಾಪರ್ ಫಾರ್ ದಿಸ್ SUV. ಯಾಕಂದರೆ ಈ ಥರ ರೋಡಲ್ಲೆಲ್ಲ ಬಂದಾಗ ಕಲ್ಲೆಲ್ಲ ದಪ್ಪ ಇದ್ದಾಗ ಏನು ಜಾಸ್ತಿ ಕಾರಿಗೆ ಎಫೆಕ್ಟ್ ಆಗಲ್ಲ. ಸೊ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ರೇರಲ್ಲಿ ಡ್ರಮ್ ಬ್ರೇಕ್ ಇದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ 200 mm ಇದೆ. ಸೊ 5 ಜನನೂ ಕಾರ್ ಒಳಗಡೆ ಕೂತ್ಕೊಂಡ್ರೆ ಏನು ಎಫೆಕ್ಟ್ ಆಗಲ್ಲ. ಬಟ್ ಡೋರ್ ಹ್ಯಾಂಡಲ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೋದಿತ್ತು ಈ ಪ್ರೈಸ್ ರೇಂಜಲ್ಲಿ. ಆ್ಯಂಡ್ ಎಕ್ಸ್ಪೋಸ್ಡ್ ಕೀ ಹೋಲ್. ಸೊ ಮಿರರ್ಸ್ ಬಂದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್, ನಾಟ್ ಫೋಲ್ಡಬಲ್. ಇನ್ನು ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ನೀವು ರೂಫ್ ರೇಲ್ಸ್ ನೋಡ್ಬೋದು. ಆ್ಯಂಡ್ ಡ್ಯುಯಲ್ ಟೋನ್ ಆಪ್ಷನ್ ಇದೆ. ಸೊ ಡಿಸೈನ್ ಎಲಿಮೆಂಟ್ ಅಂತ ಬಂದಾಗ ಆಕ್ಚುಲಿ ಕ್ರೆಟಾ ಸೆಲ್ಟಾಸ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದಾಗಿ ಕಾಣಿಸುತ್ತೆ ಕಾರು. ಸೊ ಈಗ ರೇರ್ ಪ್ರೊಫೈಲ್ ಅಬ್ಸರ್ವ್ ಮಾಡಿದ್ರೆ ಪ್ರಾಪರ್ SUV ಲುಕ್ ಇದೆ, ಯಾಕಂದ್ರೆ ಅಷ್ಟು ಅಗಲ ಕಾಣಿಸ್ತಾ ಇದೆ ಕಾರು. ಸೆಂಟರಲ್ಲಿ ನಿಮಗೆ ಒಂದು ಸಿಟ್ರಾಯಿನ್ ಲೋಗೋ ಇದೆ, C3 ಏರ್ ಕ್ರಾಸ್ ಅನ್ನೋ ಬ್ಯಾಟ್ ಸಿಗುತ್ತೆ. ಇದು ಪ್ಯೂರ್ ಟೆಕ್ ಏನಂದರೆ ಇಂಜಿನ್ ನೇಮ್ ಅದು. ಆ್ಯಂಡ್ ಹಿಂದ್ಗಡೆಯಿಂದ ಸೇಫ್ಟಿ ವಿಚಾರಕ್ಕೆ ಬಂದರೆ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ, 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಸಿಲ್ವರ್ ಫಿನಿಶ್ ಸ್ಕಿಡ್ ಪ್ಲೇಟ್ಸ್. ಟೈಲ್ ಲ್ಯಾಂಪ್ಸ್ ಬಂದು LED ಮಾಡ್ಬೋದಿತ್ತು, ಬಟ್ ಕಾಸ್ಟ್ ಕಟಿಂಗ್ ಆಗಿದೆ ಸ್ವಲ್ಪ. ಹಿಂದ್ಗಡೆ ರೇರ್ ವೈಪರ್ ಇದೆ, ಪ್ರಾಪರ್ ಸ್ಪಾಯ್ಲರ್ ಫಾರ್ ದಿಸ್ ಕಾರ್. ಆ್ಯಂಡ್ ಮೆಜಾರಿಟಿ ಅಡ್ವಾಂಟೇಜ್ ಯು ಗೆಟ್ ಇನ್ ದಿಸ್ ಕಾರ್ ಈಸ್ 464 ಲೀಟರ್ ಬೂಟ್ ಸ್ಪೇಸ್ ಇದೆ, ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ಸೆಗ್ಮೆಂಟ್. ಯಾಕಂದರೆ ರೀಸನ್ ಹೇಳ್ತೀನಿ ಕೇಳಿ, ಇದು 5 ಸೀಟರ್ ಅಲ್ಲ ನಾವು ತಂದಿರೋದು, ಇದು ಆ್ಯಕ್ಚುಲಿ 7 ಸೀಟರಲ್ಲೂ ಅವೈಲೇಬಲ್ ಇದೆ. ಅದು ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಸ್ಪೇರ್ ವೀಲ್ ಎಲ್ಲಿದೆ ಅಂತ ಕೇಳಿದ್ರೆ ಒಳಗಡೆ ಇಲ್ಲಿ ಸಿಗಲ್ಲ, ಕೆಳಗಡೆ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ 2 ಪಾರ್ಸಲ್ ಟ್ರೇ ಸಿಗುತ್ತೆ. ಸೊ 1 ಸರ್ಫೇಸ್, 2nd ಸರ್ಫೇಸ್. ಬಟ್ ದ ಕಾರ್ ಈಸ್ ವೆರಿ ಸ್ಪೇಷಿಯಸ್, ಯಾಕಂದರೆ 5 ಜನರ ಲಗೇಜ್ ಅಲ್ಲ, 7 ಮೆಂಬರ್ಸ್ ಲಗೇಜ್ ಈಸಿಯಾಗಿ ಕೂರುತ್ತೆ ಅದರಲ್ಲಿ. ಪ್ಲಸ್ ನಿಮಗೆ 7 ಸೀಟರ್ ಒಂದು ಫ್ಯಾಮಿಲಿ ಕಾರ್ ಬೇಕು ಅನ್ನೋಂಗಿದ್ರೆ 7 ಸೀಟರಿಗೆ ಆಪ್ಟ್ ಮಾಡ್ಬೋದು. ಇನ್ನು ಕಂಫರ್ಟ್ ವಿಚಾರಕ್ಕೆ ಬಂದರೆ ಅವಾಗಲೇ ಹೇಳಿದೆ, ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ಒಳಗಡೆ ಕೂರೋರ್ಗೂ ಕಂಫರ್ಟ್ ಜಾಸ್ತಿ ಇರುತ್ತೆ ಅಂತ. ಸೊ ಪ್ರಾಪರ್ 5 ಸೀಟರ್ ಕಾರ್. ಆ್ಯಂಡ್ ಫ್ರಂಟ್ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ಈಗ ಇಂಟೀರಿಯರಲ್ಲಿ ನೋಡೋದಾದ್ರೆ ಪ್ರೀಮಿಯಮ್ನೆಸ್ ಮೇಲೆ ಏನು ಕಮ್ಮಿ ಮಾಡಿಲ್ಲ, ಯಾಕಂದರೆ 2 ಪ್ರಾಪರಾಗಿ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಸೆಂಟರಲ್ಲಿ ಆರ್ಮ್ ರೆಸ್ಟ್ ಇದೆ. ಬಟ್ ಏನಂದರೆ ಸನ್ ರೂಫ್ ಸಿಗಲ್ಲ, ನೀವು ಈ ಟಾಪ್ ಎಂಡ್ ತೊಗೊಂಡ್ರೆ ನೋ ಸನ್ ರೂಫ್ ಆಪ್ಷನ್ ಇನ್ ದಿಸ್ ಕಾರ್. ಸೊ ಚಾರ್ಜಿಂಗ್ ಸಪೋರ್ಟ್ಗೆ 2 ಮೈಕ್ರೋ USB ಕೊಟ್ಟಿದ್ದಾರೆ. ಆ್ಯಂಡ್ ಕಂಫರ್ಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ನಾನು 6'1" ಯಾವ ವಿಡಿಯೋಲಿ ಹೇಳ್ತಾ ಇದ್ದೀನಿ, ಅಂಡರ್ ಥೈ ಸಪೋರ್ಟ್ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಯಾಕಂದರೆ ಹೈಟ್ ಚೆನ್ನಾಗಿದೆ ಗಾಡಿದು. ಆ್ಯಂಡ್ ನೀ ರೂಮ್, ಲೆಗ್ ರೂಮ್ ಆ್ಯಂಡ್ ಏನೇ ನೋಡ್ತಾ ಇದ್ದೀರಾ, ಕೂರಕ್ಕೆ ಮಾತ್ರ ಒಳ್ಳೆ ಕಂಫರ್ಟೇಬಲ್ ಕಾರ್ ಅಂತ ಹೇಳ್ಬೋದು. ಏನು ಅಪಾಲ್ಸ್ಟ್ರಿ ಯೂಸ್ ಮಾಡಿದ್ದಾರೆ ಅದು ಒಂಚೂರು ಒಂದು ಲೆವೆಲ್ ಪ್ರೀಮಿಯಮ್ ಆಗಿದೆ. ಇಲ್ಲಿ ಸೆಂಟರಲ್ಲಿ 2 ಕಪ್ ಹೋಲ್ಡರ್ ಇದೆ ಆ್ಯಂಡ್ 1 ಪೆನ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ನೀವು ವಿಂಡೋಸ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಂದ್ರೆ ಸ್ವಿಚ್ ಇಲ್ಲಿರಲ್ಲ, ಸ್ವಿಚ್ ಬಂದು ಸೆಂಟರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿಂದ ಆಪರೇಟ್ ಮಾಡಬೇಕಾಗುತ್ತೆ. ಇನ್ನು ಈ ಕಾರ್ ಇಂಜಿನ್ ಆಪ್ಷನ್ಸ್ ವಿಚಾರಕ್ಕೆ ಬಂದರೆ ಈ ಕಾರಲ್ಲಿ ಒಂದೇ ಇಂಜಿನ್ ಇರೋದು, ದಟ್ ಈಸ್ 1200cc 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಯೂನಿಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ರಿಫೈನ್ಮೆಂಟಲ್ಲಿ ಓಕೆ, ಬಟ್ ನಾನೇನು ಹೇಳೋದು ಅಂದರೆ ಈ ಸೆಗ್ಮೆಂಟಲ್ಲಿ ಈಗ ನೀವು ಅರ್ಟಿಗಾ ಕಂಪೇರ್ ಮಾಡ್ತೀರಾ, ರೆನಾಲ್ಟ್ ಟ್ರೈಬರ್, ಆ್ಯಂಡ್ ನೀವು ಈ ಸೆಗ್ಮೆಂಟಲ್ಲಿ ಬೇರೆ ಕಾರಿಗೆ ಕಂಪೇರ್ ಮಾಡಿದಾಗ ಪವರ್ ಡೆಲಿವರಿ ಮಾತ್ರ ಸಖತ್ತಾಗಿದೆ. ಯಾಕಂದರೆ 5 ಜನ ಕೂತಿರ್ತೀರಾ ಅಂದ್ಕೊಳ್ಳಿ, ಈಗ ಒಂದೊಂದು ಕಾರಲ್ಲಿ 70 ಹತ್ತಿಸ್ಬೇಕಾದ್ರೆ ನಿಮಗೆ ಪವರ್ ಡ್ರಾಪ್ ಆಗೋಗುತ್ತೆ. ಬಟ್ ಆ ಪ್ರಾಬ್ಲಮ್ ಈ ಕಾರಲ್ಲಿ ಇಲ್ಲ, ಯಾಕಂದರೆ ಟರ್ಬೋ ಇಂಜಿನ್ ಇದು. ಸೊ 2nd ಗೇರಲ್ಲಿ ನೀವು 2000 RPM ಕ್ರಾಸ್ ಆಗಿದ ತಕ್ಷಣ ನಿಮಗೆ ಪುಲ್ ಬ್ಯಾಕ್ ಸಡನ್ನಾಗಿ ಸಿಗುತ್ತೆ ಕಾರಲ್ಲಿ. ಟ್ರಾನ್ಸ್ಮಿಷನ್ 6 ಸ್ಪೀಡ್ ಮ್ಯಾನ್ಯಲ್ ಆ್ಯಂಡ್ ಇನ್ನೊಂದು ಆಟೋಮೆಟಿಕ್ ಗೇರ್ ಬಾಕ್ಸ್ ಇದೆ. ಇನ್ನು ನಾವು ಇಂಡಿಯನ್ಸ್ ಇಂಜಿನ್ ಆಪ್ಷನ್ ಯಾವುದೇ ಇರಲಿ, ನಾವು ಫಸ್ಟ್ ಫೋಕಸ್ ಮಾಡೋದು ಅಥವಾ ಕೇಳೋದು ಮೈಲೇಜ್ ಬಗ್ಗೆ. ಸೊ ಈ ಕಾರಲ್ಲಿ ನಿಮಗೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಜೊತೆ ಕಂಪ್ನಿ ಕ್ಲೈಮ್ ಮಾಡಿರೋದು 18 ಬರುತ್ತೆ ಅಂತ. ಬಟ್ ಆಸ್ ಆಫ್ ನೌ ಯು ಕ್ಯಾನ್ ಈಸಿಲಿ ಗೆಟ್ ಅರೌಂಡ್ 15 to 17. ಬಟ್ ಅಗೇನ್ ದಟ್ ಡಿಪೆಂಡ್ಸ್ ಆನ್ ಯುವರ್ ಡ್ರೈವ್, ನೀವು ಹೆಂಗೆ ಡ್ರೈವ್ ಮಾಡ್ತೀರಾ ಅನ್ನೋದು ಎಂಡ್ ಆಫ್ ದ ಡೇ ಡಿಪೆಂಡ್ ಆಗುತ್ತೆ. ಬಟ್ ಸ್ಮೂತಾಗಿ ಡ್ರೈವ್ ಮಾಡ್ತೀನಿ, ನಾನು ಹೈವೇಸಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಅಂದರೆ ಒಳ್ಳೆ ಆಪ್ಷನ್, ಯಾಕಂದರೆ ಮೈಲೇಜ್ ಅಪ್ ಟು 17 ಈಸಿಯಾಗಿ ಕ್ಲೈಮ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಈ ಕಾರ್ ಡ್ರೈವ್ ರಿವ್ಯೂ ತರ್ತೀನಿ, ಯಾಕಂದರೆ ಪರ್ಸ್ನಲಿ ನನಗೆ ಇಷ್ಟ ಆಯಿತು. ಅದನ್ನು ಮಿಸ್ ಮಾಡ್ಕೋಬೇಡಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಈ ಕಾರ್ ಬಗ್ಗೆ ಕಂಪ್ಲೇಂಟ್ ಮಾಡೋದೇನೆಂದರೆ ಸನ್ರೂಫ್ ಇಲ್ಲ, ವೈರ್ಲೆಸ್ ಚಾರ್ಜರ್ ಇಲ್ಲ, ಫೀಚರ್ಸ್ ಇಲ್ಲ, ಒಳ್ಳೆ ಹೆಡ್ಲ್ಯಾಂಪ್ಸ್ ಕೊಟ್ಟಿಲ್ಲ ಅಂತ. ನಾನು ಅವ್ರಿಗೆಲ್ಲ ಡೈರೆಕ್ಟಾಗಿ ಏನು ಹೇಳೋದು ಅಂದರೆ, ಕಾರ್ ಇಷ್ಟು ದೊಡ್ಡದು, 4.4 ಮೀಟರ್ ಲೆಂತ್ ಜಾಸ್ತಿ ಇದೆ. ನಮ್ಮ ಇಂಡಿಯನ್ ಟ್ಯಾಕ್ಸೇಷನ್ ನಿಮಗೆ ಗೊತ್ತು. ಅಷ್ಟಾದ್ರೂ ಬೇಸಿಕ್ ವೇರಿಯಂಟ್ ಆಫ್ ದ ಕಾರ್ ನಿಮಗೆ 12 lakhs ಕೊಡ್ತಾ ಇದ್ದಾರೆ. ಆ್ಯಂಡ್ ಟಾಪ್ ಎಂಡ್ ವೇರಿಯಂಟ್ ಆಫ್ ದ ಕಾರ್ 16 lakhs ಸಿಗುತ್ತೆ, ಅದು ಆನ್ ರೋಡ್ ಮೈಸೂರಲ್ಲಿ. ಸೊ ಅವರು 16 lakhsಗೆ ಇಷ್ಟು ದೊಡ್ಡ ಕಾರ್ನ ಅವರು ಇಂಡಿಯಾದಲ್ಲಿ ತರಬೇಕು ಅಂದರೆ ದೇ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಸಮ್ ಫೀಚರ್ಸ್. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಈ ಸೆಗ್ಮೆಂಟಲ್ಲಿ 1200cc ಇಂಜಿನ್ ಏನಿದೆ ಅರ್ಟಿಗಾಗೆ ಆರಾಮಾಗಿ ಬೀಟ್ ಮಾಡುತ್ತೆ. 17 inch ವೀಲ್ಸ್ ಇದೆ, ಪ್ರಾಪರಾಗಿ 200 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, 4.3 ಮೀಟರ್ ಲೆಂತ್ ಇದೆ. ಸೊ ಒಳಗಡೆ ಕೂರೋರಿಗೆ ಯಾವುದೇ ಕಾರಣಕ್ಕೂ ಕಂಫರ್ಟ್ ಮೇಲೆ ಕಾಂಪ್ರಮೈಸ್ ಮಾಡಿಲ್ಲ. ಅವ್ರು ಇಷ್ಟೆಲ್ಲ ಈ ಪ್ರೈಸ್ ರೇಂಜಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡಲೇಬೇಕು. ಸೊ ನಿಮಗೆ ಈ ಒಂದು ಸಿಟ್ರಾಯಿನ್ C3 ಏರ್ ಕ್ರಾಸ್ ಬಗ್ಗೆ ಏನೇ ಡೌಟ್ಸ್ ಇದೆ ಅಂದ್ರೂ ರಾಜಾ ಸಿಟ್ರಾಯಿನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈಗ ಈ ಕಾರ್ ಇಂಟೀರಿಯರ್ಸ್ ವಿಚಾರಕ್ಕೆ ಬಂದರೆ, ಡ್ರೈವರ್ ಸೈಡ್ ಡೋರ್ ಪ್ಯಾಡ್ ನೋಡ್ತಾ ಇದ್ದೀರಾ, ತುಂಬಾನೇ ಸಿಂಪಲ್ ಆಗಿದೆ. ಯಾಕಂದ್ರೆ ಪವರ್ ವಿಂಡೋ ಕಂಟ್ರೋಲ್ಸ್ ಬಂದು ಫ್ರಂಟ್ ಅಲ್ಲಿ ಎರಡೇ ಕೊಟ್ಟಿರೋದು, ರೇರ್ ಬಂದು ಅಲ್ಲಿ ಸೆಂಟರ್ ಅಲ್ಲಿ ಕೊಟ್ಟಿದ್ದಾರೆ. ಅವಾಗಲೇ ತೋರಿಸಿದೆ ನಿಮಗೆ. ORVM ಕಂಟ್ರೋಲ್ ಮಾಡಬೇಕಂದ್ರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೈಡ್ ಸೀಟಲ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ ಸಿಗಲ್ಲ, ನಾರ್ಮಲ್ ಆಗಿ ಮ್ಯಾನ್ಯುಯಲ್ ಕಂಟ್ರೋಲ್ ಸೀಟ್ಸ್ ಇದೆ. ಅಂಡ್ ಫ್ಲೋರಿಂಗು ಓಕೆ ಪ್ರೀಮಿಯಮ್ ಆಗಿ ಮಾಡಿದ್ದಾರೆ, ಅದ್ರ ಮೇಲೆ ಏನು ಕಾಂಪ್ರಮೈಸ್ ಮಾಡಿಲ್ಲ. ಸೊ ಸ್ಟೇರಿಂಗ್ ವೀಲ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಲೆದರ್ ರ್ಯಾಪ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಮೀಡಿಯಾ ಕಂಟ್ರೋಲ್ಸ್ ಇದೆ, ಲೆಫ್ಟ್ ಸೈಡಲ್ಲಿ ನೀವು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ ಮಾಡ್ಬೋದು. ಆ ಕ್ಲಸ್ಟರ್ ಕೂಡ ಆಕ್ಚುಲಿ ಚೆನ್ನಾಗಿದೆ, ನಿಮ್ಗೆ ಏನೇನು ಬೇಕು ಎಲ್ಲ ಇನ್ಫಾರ್ಮೇಷನ್ ಅದೇ ಬ್ರೌಸ್ ಮಾಡುತ್ತೆ. ಸೊ ಈ ಕಾರ್ ಆಟೋಮೆಟಿಕ್ ಆದ್ರೂ ಯಾಕೆ ಕ್ರೂಸ್ ಕಂಟ್ರೋಲ್ ಕೊಡ್ತಾ ಇಲ್ಲ ಅನ್ನೋದು ಒಂದು ಅರ್ಥ ಆಗಲಿಲ್ಲ ನನಗೆ. ಬಟ್ ಪ್ರೀಮಿಯಮ್ನೆಸ್ ಜಾಸ್ತಿನೇ ಇದೆ ಈ ಕಾರಲ್ಲಿ, ಯಾಕಂದರೆ 4 ಟೋನ್ ಕಲರ್ ಯೂಸ್ ಮಾಡಿದ್ದಾರೆ, ಬೇಜ್, ಬ್ಲ್ಯಾಕ್, ಸಿಲ್ವರ್, ಗೋಲ್ಡ್ ಆ್ಯಂಡ್ ಈವನ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ಸೆಂಟರಲ್ಲಿ ನಿಮಗೆ 10 inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ ಪ್ಲೇ, ಬ್ಲೂಟೂತ್ ಅಂತೂ ಮ್ಯೂಸಿಕ್ ಸಿಸ್ಟಮ್ ಆ್ಯಕ್ಚುಲಿ ಚೆನ್ನಾಗಿದೆ. ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ ಆಟೋ ಡಿಮಿಂಗ್ IRVMs ಮಿಸ್ಸಿಂಗ್ ಇದೆ, ನಾರ್ಮಲ್ ಕೊಟ್ಟಿದ್ದಾರೆ ಎನಫ್. ಸೆಂಟರಲ್ಲಿ ಲೈಟ್ ಪ್ಲೇಸ್ಮೆಂಟ್ ಇದೆ. ಸೊ 2 ಸನ್ವೈಸರ್ಸ್ ಕೊಟ್ಟಿದ್ದಾರೆ, ಬೋತ್ ಫಾರ್ ಪ್ಯಾಸೆಂಜರ್ ಆಸ್ ವೆಲ್ ಆಸ್ ಡ್ರೈವರ್. ಆ್ಯಂಡ್ ಸೆಂಟರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮಿಸ್ಸಿಂಗ್ ಇದೆ, ಮ್ಯಾನ್ಯುಯಲ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಒಂದು ಮೈಕ್ರೋ USB ಚಾರ್ಜರ್ ಇದೆ, 12 volt ಚಾರ್ಜಿಂಗ್ ಸಾಕೆಟ್, ಫೋನ್ ಇಡೋಕ್ಕೆ ಜಾಗ ಇದೆ, 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಆಟೋಮೆಟಿಕ್ ಗೇರ್ ನಾಬ್ ಇದೆ. ಸೆಂಟರಲ್ಲಿ ಕೀ ಇಡಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ಸ್ ಆವಾಗಲೇ ತೋರಿಸ್ತೆ. ಸೊ ಡ್ರೈವರ್ ಸೈಡು ಒಂದು ಆಮ್ರೆಸ್ಟ್ ಕೊಟ್ಟಿದ್ದಾರೆ, ಇಟ್ಸ್ ಫೈನ್. ಆ್ಯಂಡ್ ಗ್ಲೋ ಬಾಕ್ಸ್ ಬಂದು ಡೀಸೆಂಟ್ ಸೈಜ್, ನಾಟ್ ದ್ಯಾಟ್ ಗ್ರೇಟ್ ಇನ್ ದ ಸೆಗ್ಮೆಂಟ್, ಬಟ್ ಓವರ್ ಆಲ್ ಕ್ಯಾಬಿನ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಟಚ್ ಸ್ಕ್ರೀನ್ ಕ್ವಾಲಿಟಿ ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಆ್ಯಂಡ್ ಈಗ ಈ ಥರ ಒಂದು ಹೊಸ ಬ್ರ್ಯಾಂಡ್ ಅಂದಮೇಲೆ ನೀವು ಫಸ್ಟ್ ಥಿಂಕ್ ಮಾಡೋದು ಸೇಫ್ಟಿ ಬಗ್ಗೆ, ಸೇಫ್ಟಿ ಯಾವ ಥರ ಇರುತ್ತೆ ಏನು ಅಂತ. ಬಟ್ ಏನಂದರೆ ಆಸ್ ಆಫ್ ನಾವು ಯಾವುದೇ ಕ್ರ್ಯಾಶ್ ಟೆಸ್ಟ್ ಆಗಿಲ್ಲ ಈ ಕಾರ್ಗೆ. ಭಾರತ್ ಎನ್ಕ್ಯಾಪ್ ಆಗಲಿ, ಗ್ಲೋಬಲ್ ಎನ್ಕ್ಯಾಪ್ ಕಡೆಯಿಂದ ಏನೂ ಬಂದಿಲ್ಲ. ಏನಂದರೆ 2 ಏರ್ಬ್ಯಾಗ್ಸ್ ಇದೆ, ABD ವಿತ್ ESP. ನಿಮ್ಗೆ ಏನೇನು ಸೇಫ್ಟಿ ಫೀಚರ್ಸ್ ಬೇಸಿಕಲ್ಲಿ ಏನೇನು ಕೊಡಬೇಕು ಅದನ್ನು ಆರಾಮಾಗಿ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮಗೆ ಒಂದೇನು ಪ್ರಶ್ನೆ ಅಂದರೆ ಸನ್ರೂಫ್ ಬೇಕು ಅನ್ನೋರಿಗೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಇದರಲ್ಲಿ ಸನ್ರೂಫ್ ಆಪ್ಷನ್ ಇಲ್ಲ. ಸೊ ಈಗ ಈ ಕಾರ್ ಕೀ ನೋಡೋದಾದ್ರೆ ತುಂಬ ಬೇಸಿಕ್ ಆ್ಯಕ್ಚುಲಿ ಈ ಸೆಗ್ಮೆಂಟಲ್ಲಿ ನಾನು ಹೇಳ್ತಾ ಇರೋದು, ಯಾಕಂದರೆ ಕೀಲೆಸ್ ಎಂಟ್ರಿ ಸಿಗಲ್ಲ, ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ 16 lakhs ಕಾರ್ ಆನ್ ರೋಡ್ ಬರಬೇಕು ಅಂತ ಕಾಸ್ಟ್ ಕಟಿಂಗ್ ಸ್ವಲ್ಪ ಮಾಡಿದ್ದಾರೆ. ಬಟ್ ತೊಂದರೆ ಏನಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕಾರಲ್ಲಿ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ಈ ಥರ ಎಲ್ಲ ಆಫ್ ರೋಡಿಂಗಿಗೆ ಬಂದಿರ್ತೀರ ಅಂದ್ಕೊಳ್ಳಿ, ಅವಾಗ ಏನಾದರೂ ಸಣ್ಣ ಪುಟ್ಟ ಕಲ್ಲು ಕೆಳಗಡೆ ಹೊಡೆದಾಗ ಮೆಟಲ್ ಬಾಡಿಗೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಪ್ರಾಪರಾಗಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಕಲ್ಲೇನಾದರೂ ಹೊಡೀತು ಅಂದ್ರೂ ಬರೀ ಪ್ಲಾಸ್ಟಿಕ್ಕಿಗೆ ಮಾತ್ರ ಡ್ಯಾಮೇಜ್ ಆಗಿರುತ್ತೆ, ನೀವು ಕಂಪ್ಲೀಟಾಗಿ ಆ ಪ್ಲಾಸ್ಟಿಕ್ನ ರಿಪ್ಲೇಸ್ ಮಾಡ್ಬೋದು. ಸೊ ಫೈನಲಿ ಈ ವ್ಲಾಗ್ ಎಂಡ್ ಆಗಿದೆ. ಆದಷ್ಟು ಬೇಗ ಡ್ರೈವ್ ರಿವ್ಯೂ ತರ್ತೀನಿ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಗೈಸ್, ಬಾಯ್.